ಮುಂದೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ನನಗೆ 85 ವರ್ಷ, ದೇವರ ದಯೆ ಇದ್ರೆ ಇನ್ನು 5-6 ವರ್ಷ ಗಟ್ಟಿಯಾಗಿ ರಾಜ್ಯದಲ್ಲಿ ಓಡಾಡಬಹುದು ಅನ್ನೋ ವಿಶ್ವಾಸ ಇದೆ. ಯಾವ ಸಮಯದಲ್ಲಿ ಎಲ್ಲಿಗೆ ಕರೀತೀರೋ ಅಲ್ಲಿಗೆ ಬರೋಕೆ ನಾನು ಸಿದ್ಧ ಇದ್ದೇನೆ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ರೀತಿ ಶಕ್ತಿ ಪ್ರದರ್ಶನ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪಕ್ಷವನ್ನ ಕಟ್ಟಿ ಬೆಳೆಸ್ತಾ ಇರುವಂತಹ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸಭೆ ಇವತ್ತು ನಡೆದಿರುವಂಥದ್ದು. ಈ ರಾಜ್ಯ ರಾಜಕಾರಿಣಿ ಸಭೆಯ ವಿಶೇಷತೆ ಏನು ಅಂದ್ರೆ ನೋಡಿ, ಸ್ಟೇಜಲ್ಲಿ ಅಥವಾ ವೇದಿಕೆಯಲ್ಲಿ ಯಾರೆಲ್ಲ ಪ್ರಮುಖ ನಾಯಕರುಗಳು ಇಲ್ಲಿ ಇದ್ರು ಅನ್ನೋದನ್ನ ಒಂದು 5-6 ಜನದ ಲಿಸ್ಟ್ ಹೇಳಿದ್ರೆ ಸಾಕು. ಅವರೆಲ್ಲರೂ ಕೂಡ ಬಿಜೆಪಿ ಪಕ್ಷಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ BS ಯಡಿಯೂರಪ್ಪನವ್ರ ಬಗ್ಗೆ ಹೇಳಲೇಬೇಕು. BS ಯಡಿಯೂರಪ್ಪನವರು ಸೈಕಲ್ ತುಳಿಯುವ ಮೂಲಕ ಶಿಕಾರಿಪುರದಿಂದ ಬಂದಂಥ BS ಯಡಿಯೂರಪ್ಪನವರು ಬಿಜೆಪಿಯ ಮುಖ್ಯಮಂತ್ರಿ ಆಗ್ತಾರೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಲ್ಲಿ ಶ್ರಮಿಸ್ತಾರೆ ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಸೈಕಲ್ ತುಳಿಯುವ ಮೂಲಕ ರಾಜ್ಯ ಬಿಜೆಪಿ ಪಕ್ಷವನ್ನ ಒಂದು ರೀತಿ ತಳಮಟ್ಟದಿಂದ ಕಟ್ಟಿ ಬೆಳೆಸಿದಂಥ ಒಬ್ಬ ನಾಯಕ. ಅದ್ರ ಜೊತೆಯಲ್ಲಿ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನು ನೋಡೋದಾದ್ರೆ ಆರ್ ಅಶೋಕ್ ಅವರು ಆಗಿರ್ಬೋದು, ವಿ ಸೋಮಣ್ಣವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, CT ರವಿ, ಅಶ್ವಥ್ ನಾರಾಯಣ, ಮಲ್ಲೇಶ್ವರಂನ ಅಶ್ವಥ್ ನಾರಾಯಣ ಅವರು, ಸದಾನಂದ ಗೌಡರು ಹಿರಿಯರು. ಅದೇ ರೀತಿ ಈ ಮಂಡ್ಯದ ನಾಯಕರುಗಳು, ಮಂಡ್ಯ ಜೊತೆಯಲ್ಲಿ ಬಿಜೆಪಿ ತಲೆನೋವಾಗಿರುವಂಥದ್ದು ಏನಂದ್ರೆ ಮಂಡ್ಯ ಮತ್ತು ಹಾಸನ ಈ ಎರಡು ಜಿಲ್ಲೆಯ ನಾಯಕರುಗಳು ಒಂದು ರೀತಿ ಬಿಜೆಪಿ JDS ನಾಯಕರುಗಳಿಗೆ ಕಗ್ಗಂಟಾಗಿರುವಂಥದ್ದು ಅಲ್ಲಿನ ಸಮಸ್ಯೆ. ಸುಮಲತಾ ಅವರು ಇರ್ತಾರೆ, ನಾರಾಯಣಗೌಡರು ಇರ್ತಾರೆ, ಜೊತೆಯಲ್ಲಿ ಪ್ರೀತಮ್ ಗೌಡರು ಇರ್ತಾರೆ. ನೋಡಿ, ಪ್ರೀತಮ್ ಗೌಡರು ಅಂತವ್ರಿಗೆ ವೇದಿಕೆ ಕೊಡ್ತಾರೆ. ಇಲ್ಲಿ 2028ಕ್ಕೆ ಬಹುದೊಡ್ಡ ಕನಸು, ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಂತೇಳಿ. ಇಂಥ ಸಂದರ್ಭದಲ್ಲಿ ಹಿಂದೂ ಹುಲಿ ಯತ್ನಾಳ್ ಅಂತ ನಾಯಕರು ಬೇಕು ಕಣ್ರಿ. ಯತ್ನಾಳ್ ಅಂತ ಒಬ್ಬ ಮೊಂಡ ನಾಯಕ, ಒಬ್ಬ ಬಲಿಷ್ಠವಾದಂಥ ಹಿಂದುತ್ವದವಾದಿ, ಒಬ್ಬ ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳುವಂಥ ಒಬ್ಬ ನಾಯಕ ಇರಬೇಕು. ಪ್ರೀತಮ್ ಗೌಡರು ಅಂತವರಲ್ಲ. ಯಾಕಂದರೆ ಬಿಜೆಪಿ JDS 2028ಕ್ಕೆ ಒಂದು ದೊಡ್ಡ ಗೋಲನ್ನು, ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿರುವಂಥದ್ದು. ಅದನ್ನೇ ಯಡಿಯೂರಪ್ಪನವರು ಇವತ್ತು ವೇದಿಕೆ ಮೇಲೆ ಗರ್ಜಿಸ್ತಾರೆ. ರಾಜ ಹುಲಿ ಅಂತ ಕರೆಸ್ಕೊಳ್ಳುವಂಥ BS ಯಡಿಯೂರಪ್ಪನವರು ಗರ್ಜಿಸ್ತಾರೆ. ಆ ಗರ್ಜನೆಯ ಮಾತುಗಳನ್ನ ನೀವು ಕೇಳಿದ್ರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರುಗಳು ಕೂಡ ಒಂದು ರೀತಿ ರೋಮಾಂಚನ, ಹುರಿದುಂಬಿಸುವಂಥ ಮಾತು. ಒಂದು ರೀತಿ ಪಕ್ಷವನ್ನು ಇನ್ನೂ ನಾವು 2028ರ ಹೊತ್ತಿಗೆ ಪಕ್ಷವನ್ನು ಬಲವರ್ಧನೆ ಮಾಡಬೇಕು, ಅಧಿಕಾರಕ್ಕೆ ತರಲೇಬೇಕು ಎನ್ನುವಂಥ ಕಾರ್ಯಕರ್ತರಲ್ಲಿ ಹುರಿದುಂಬಿಸುವಂಥ ಮಾತುಗಳದು. ಏನು ಹೇಳ್ತಾರೆ ಅಂದರೆ ಯಡಿಯೂರಪ್ಪನವ್ರು, ನೋಡಿ ಇಲ್ಲಿ ನಾನು ಇವಾಗ 85 ವರ್ಷ, ನನಗಿನ್ನೂ 5-6 ವರ್ಷ ನಾನು ಗಟ್ಟಿಯಾಗೇ ಇರ್ತೀನಿ, ದೇವರ ಆಶೀರ್ವಾದದಿಂದ ಗಟ್ಟಿಯಾಗೇ ಇರ್ತೀನಿ. ಪಕ್ಷಕ್ಕೆ ನೀವು ಯಾವಾಗಲೇ ಕರೀರಿ, ಹಗಲು ರಾತ್ರಿ ನಾನು ಶ್ರಮಿಸೋದಕ್ಕೆ ರೆಡಿ ಇದ್ದೀನಿ. ಆದರೆ ಸ್ವಂತ ಬಲದ ಮೇಲೆ ನಾವು 2028ರ ಅಂದರೆ ಇಲ್ಲಿ ನೋಡಿ, ಒಂದು ಕಡೆ JDS BJP ಮೈತ್ರಿಯ ಸಮನ್ವಯ ಸಮಿತಿ ರಚನೆ ಮಾಡಿ ಎಲ್ಲ ಒಂದು ಕಡೆ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಎನ್ನುವಂಥ ತಂತ್ರಕ್ಕೆ ಮೊರೆ ಹೋದ್ರೆ, ಇನ್ನೊಂದು ಕಡೆ ಯಡಿಯೂರಪ್ಪನವರು ಕೊಟ್ಟಂತ ಇವತ್ತು ಹೇಳಿಕೆ ಇದೆಯಲ್ಲ, 2028ಕ್ಕೆ ಸ್ವಂತ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರಬೇಕು. ಬಿಜೆಪಿ ಸ್ವಂತ ಬಲದ ಮೇಲೆ ಬಿಜೆಪಿಯನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುವ ಮೂಲಕ ರಾಜ್ಯದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರಬೇಕೆನ್ನುವಂತ ಹೇಳಿಕೆ ಕೊಡ್ತಾರಲ್ಲ, ಅದು ಪ್ರತಿಯೊಬ್ಬ ಯಾರಿಗೆ ಹೆಂಗ್ ಅನ್ಸ್ತಾ ಏನೋ ಗೊತ್ತಿಲ್ಲ. ನಾರಾಯಣಗೌಡರು ಆಗಿರ್ಬೋದು, KR ಪೇಟೆ ನಾರಾಯಣಗೌಡರು, ಸುಮಲತಾ, ಜೊತೆಯಲ್ಲಿ ಪ್ರೀತಮ್ ಗೌಡರು, ಇವರೆಲ್ಲರಿಗೂ ಕೂಡ ಹಾಲು ಕುಡಿದಿರೋ ಅಷ್ಟು ಆನಂದ ಅಂತ ಹೇಳ್ಬೋದು. ಯಾಕೆ ಅನ್ನೋದನ್ನ ಮುಂದುವರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಡಿಯೂರಪ್ಪನವರ ಆ ಒಂದು ಗರ್ಜನೆ ವೇದಿಕೆ ಮೇಲೆ ಹೆಂಗಿತ್ತು ಆ ವಿಡಿಯೋನೊಮ್ಮೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಮುಂದೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ನನಗೆ 85 ವರ್ಷ, ದೇವರ ದಯೆ ಇದ್ರೆ ಇನ್ನು 5-6 ವರ್ಷ ಗಟ್ಟಿಯಾಗಿ ರಾಜ್ಯದಲ್ಲಿ ಓಡಾಡಬಹುದು ಅನ್ನೋ ವಿಶ್ವಾಸ ಇದೆ. ನೀವು ಎಲ್ಲಿ ಯಾವ ಸಮಯದಲ್ಲಿ ಎಲ್ಲಿಗೆ ಕರೀತೀರೋ ಅಲ್ಲಿಗೆ ಬರೋಕೆ ನಾನು ಸಿದ್ಧ ಇದ್ದೇನೆ. ಕೇಳಿದ್ರಲ್ಲ, BS ಯಡಿಯೂರಪ್ಪನವರ ಮಾತುಗಳು, ಗರ್ಜನೆಗಳು. ಈಗಲೂ ಕೂಡ ಯಡಿಯೂರಪ್ಪ 85 ವರ್ಷ ಶ್ರೀಯುತ ಯಡಿಯೂರಪ್ಪನವ್ರಿಗೆ ಅವರ ಮಾತು ನೋಡಿ, ಅವರ ಅಚಲವಾದಂಥ ಒಂದು ಶಕ್ತಿ ಅಥವಾ ಆ ನಂಬಿಕೆಯ ಭರವಸೆ ನೋಡಿ ಹೆಂಗಿದೆ. 2028ಕ್ಕೆ ನಾವು ಅದೇ ನಾಯಕತ್ವದ ಗುಣ ಅಂದರೆ ಕಣ್ರಿ. ಈ ನಾಯಕತ್ವದ ಗುಣಗಳು ಸಿದ್ದರಾಮಯ್ಯನವ್ರು ಪಕ್ಷಾತೀತವಾಗಿ ಹೇಳೋದಾದ್ರೆ, ಯಾವ ಒಂದು ಪಕ್ಷದ ಪರವಾಗಿ ಅಲ್ಲ, ಪಕ್ಷಾತೀತವಾಗಿ ನೋಡೋದಾದ್ರೆ ಇಂತಹ ನಾಯಕತ್ವದ ಗುಣಗಳನ್ನು ನಾವು ಮೊದಲಿಗೆ ನೋಡೋದಾದ್ರೆ ಅದು ದೇವೇಗೌಡರಲ್ಲಿ ನೋಡಬಹುದು. ಅದಾದ ನಂತರ CM ಸಿದ್ದರಾಮಯ್ಯನವರಲ್ಲಿ,
ಅದಾದ ನಂತರ ಬಿ ಎಸ್ ಯಡಿಯೂರಪ್ಪನವರಲ್ಲಿ ಈ 3 ಜನ ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಅಂದರೆ ರಾಜಕೀಯದ ಒಂದು ಹಿಂದಕ್ಕೆ ಹೋಗಿ ನೋಡಿ, ಇತಿಹಾಸ ತೆಗೆದು ನೋಡಿ, ಇವ್ರಿಗಿರ್ತಕ್ಕಂಥ ರಾಜಕೀಯದ ಒಂದು ಅಚಲವಾದಂಥ ಶಕ್ತಿಯ ನಂಬಿಕೆ ಇದಿಲ್ಲ. ಇವತ್ತಿಗೂ ಕೂಡ ಗೌಡ್ರು ಕೆಂಪುಕೋಟೆ ಮೇಲೆ ಕುತ್ಕೊಂಡು, ಅಲ್ಲಿ ಕೆಂಪುಕೋಟೆನಲ್ಲಿ ಕುತ್ಕೊಂಡು ಗರ್ಜಿಸ್ತಾರೆ, ರಾಜ್ಯ ಕಾವೇರಿ ನೀರಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂತ ಅಂದರೆ ಇಡೀ ದೇಶದ ಗಮನ ಸೆಳೆಯುವಂತೆ ಭಾಷಣ ಮಾಡ್ತಾರೆ. ಅದನ್ನ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಹಾಗೆ ಇವತ್ತು ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಗರ್ಜಿಸಿದ್ರು ಅಂದರೆ ಸ್ವಂತ ಬಲದ ಮೇಲೆ 2028ಕ್ಕೆ ನಾವು ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಎನ್ನುವಂಥ ಮಾತುಗಳನ್ನ ಆಡ್ತಾರೆ. ಇದರಿಂದ ಎಲ್ಲೋ ಒಂದು ಕಡೆ JDSನ ಈ ಒಂದು ಕಡೆ ಬಿಜೆಪಿ JDS ಮೈತ್ರಿಯ ಈ ಸಮನ್ವಯ ಸಮಿತಿ ರಚನೆ ಮಾಡಬೇಕು, ಹಾದಿ ಬೀದಿನಲ್ಲಿ ನಿಂತ್ಕೊಂಡು ಮಾತನಾಡ್ಬೋದು ಅಂತೇಳಿ ನಿನ್ನೆ ಹೇಳಿಕೆ ಕೊಟ್ಟಿರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇದಾದ ಬೆನ್ನ ಹಿಂದಲೇ ಇವತ್ತು ಹೇಳಿಕೆ ಕೊಡ್ತಾರೆ. ಮಗದೊಂದು ಕಡೆ 2028ಕ್ಕೆ CM ಆಗಿ ಏನು ಕುಮಾರಸ್ವಾಮಿ ಅವರು ಎನ್ನುವಂಥ ಬಿಂಬಿಸೋದಕ್ಕೆ ಒಂದು ಕಡೆ JDS ಅವರು ಪ್ರಯತ್ನ ಪಟ್ಟರೆ, ಮಗದೊಂದು ಕಡೆ ಇಲ್ಲಿ ಇವತ್ತು ಒಂದು BS ಯಡಿಯೂರಪ್ಪನವರು ಕೊಟ್ಟಿರುವಂಥ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ 2028ಕ್ಕೆ ನಾವು ಸ್ವತಂತ್ರ ಬಲದ ಮೇಲೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತೀವಿ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲರಲ್ಲೂ ಕೂಡ ಹುರಿದುಂಬಿಸುವಂತಹ ಒಂದು ಹೇಳಿಕೆ ಆಗಿರುತ್ತೆ. ಇದರಲ್ಲಿ ಪ್ರೀತಮ್ ಗೌಡ್ರಿಗೆ ಹಾಲು ಕುಡಿದಷ್ಟು ಆನಂದ ಆಗಿರುತ್ತೆ. ಅಷ್ಟೇ ಅಲ್ಲ, ಈ ಮಂಡ್ಯದ ಏನು ಸಚ್ಚಿದಾನಂದ ಅವರಾಗಿರ್ಬೋದು, ಕೇರ್ಪೇಟೆಯ ನಾರಾಯಣಗೌಡರು, ಸುಮಲತಾ, ಇವರೆಲ್ಲರಿಗೂ ಕೂಡ ಹಾಲು ಕುಡಿದಷ್ಟು ಆನಂದ. ಯಾಕಂದರೆ ಮಂಡ್ಯ ಮತ್ತು ಹಾಸನ ಈ 2 ಜಿಲ್ಲೆದೇ ಮೈತ್ರಿಗೆ ಅಪಸ್ವರ ಕೇಳಿ ಬರ್ತಾ ಇರುವಂಥದ್ದು. ನಾವು JDS ಜೊತೆ ನಾವು ಮೈತ್ರಿ ಹೋಗೋದಿಲ್ಲ, ನಾವು ಸ್ವತಂತ್ರ ಬಲದ ಮೇಲೆ, ನಾವು ನಮ್ಮ ಸ್ವಂತ ಬಲದ ಮೇಲೆ ನಾವು ಅಧಿಕಾರವನ್ನು GB ಆಗಿರ್ಬೋದು ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ನು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮುಂಬರುವ 2028ರ ಚುನಾವಣೆಯಲ್ಲೂ ಕೂಡ ನಾವು ಸ್ವತಂತ್ರವಾಗಿ ಇಲ್ಲಿ ಸ್ಪರ್ಧೆ ಮಾಡೋಣ ಎನ್ನುವಂಥ ಬೇಡಿಕೆಯನ್ನು ರಾಜ್ಯದ ನಾಯಕರುಗಳ ಮುಂದೆ ಇಟ್ಟಿರುವಂಥದ್ದು ಎಲ್ಲ ಒಂದು ಕಡೆ ತೊಡಕಾಗಿರುವಂಥದ್ದು. ನೋಡಿ, ಹಾಗೆ ತಾಳೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ JDS ಒಂದು ಟೈಮಲ್ಲಿ ಇಡೀ ಮಂಡ್ಯ ಆಗಿರ್ಬೋದು ಅಥವಾ ಹಾಸನ ಆ ಒಂದು ಕ್ಷೇತ್ರ ಆಗಿರ್ಬೋದು ಭಾಳ ಪ್ರಬಲವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಂಥ ಒಂದು ಕ್ಷೇತ್ರಗಳದು. JDSಗೆ ಒಂದು ನೆಲೆ ಕಂಡುಕೊಳ್ಳೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟದಂಥ 2 ಕ್ಷೇತ್ರ, ಅದು 2 ಜಿಲ್ಲೆ, ಅದು ಮಂಡ್ಯ ಮತ್ತೊಂದು ಹಾಸನ. ಈ 2 ಕ್ಷೇತ್ರದಲ್ಲೂ ಕೂಡ JDS ಕೂಡ ಬಿಜೆಪಿಗಿಂತಲೂ ಕೂಡ ಪ್ರಬಲವಾಗಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕ್ಷೇತ್ರಗಳನ್ನ ನಾವು ಹಾಗೆ ಸರ್ವೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗಿಂತಲೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ JDS ಬಹಳ ಪ್ರಭಾವವನ್ನು ತನ್ನ ಹತೋಟಿಯನ್ನು ಇಟ್ಕೊಂಡಿರುವಂಥ JDS ಪಕ್ಷ ಅಷ್ಟು ಸುಲಭವಾಗಿ 2 ಜಿಲ್ಲೆಗಳನ್ನ ಬಿಟ್ಕೊಡುವಂಥ ಮಾತೇ ಇಲ್ಲ. ಸೊ ಇದು ಈಗ ಕಗ್ಗಂಟಾಗಿ ಆಗಿರುವಂಥ ಕಗ್ಗಂಟಿನ ವಿಚಾರ ಅಂತ ಹೇಳ್ಬೋದು. ಹಂಗಾಗಿ ಬಿಜೆಪಿ JDS ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಹಾದಿ ಬೀದಿಗಳಲ್ಲಿ ಈ ಜಿಲ್ಲಾ ಮಟ್ಟದ ನಾಯಕರುಗಳು ಹೇಳಿಕೆಗಳನ್ನ ಕೊಡುವ ಮೂಲಕ ರಾಜ್ಯ ಮಟ್ಟದ ಅಥವಾ ಬಿಜೆಪಿಯ ಹೈಕಮಾಂಡ್ವರೆಗೂ ಈ ಒಂದು ವಿಚಾರ ಹೋಗಿ ತಲೆನೋವಾಗೋದು ಬೇಡ, ಇದೆಲ್ಲ ಒಂದು ಕಡೆ ಮೈತ್ರಿಯನ್ನು ಮುರಿದುಕೊಳ್ಳುವ ಹಂತಕ್ಕೆ ತಲುಪೋದು ಬೇಡ. ಹಂಗಾಗಿ ಸಮನ್ವಯ ಸಮಿತಿಯನ್ನು ರಚನೆ ಮಾಡೋಣ ಎನ್ನುವಂಥ ನಿಲುವಿಗೆ ಬಿಜೆಪಿ ಮತ್ತು JDS ನಾಯಕರುಗಳು ಬಂದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು 2028ಕ್ಕೆ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಣ ಎನ್ನುವಂಥ ಕರೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ನನಗೆ 85 ವರ್ಷ, ಈಗ ಇನ್ನೂ 5-6 ವರ್ಷ ನಾನು ಗಟ್ಟಿಯಾಗಿರ್ತೀನಿ, ನೀವು ಎಲ್ಲಿಗೆ ಕರೆದ್ರೂ ಕೂಡ ಪಕ್ಷಕ್ಕೋಸ್ಕರ ನನ್ನನ್ನು ನಾನು ಅರ್ಪಿಸ್ಕೊಳ್ತೀನಿ ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ನಾಯಕರಲ್ಲಿ ಒಂದು ಹೊಸದಾದಂಥ ಒಂದು ಹುರಿದುಂಬಿಸುವಂಥ ಹೇಳಿಕೆ ಇದಾಗಿರುವಂಥದ್ದು. ಸ್ನೇಹಿತರೆ, ಎಲ್ಲ ಒಂದು ಕಡೆ ಬಿಜೆಪಿ JDSನ ಸಮ್ಮಿಶ್ರ ಒಂದು ಮೈತ್ರಿ, ಈ ಮಾತು ಮುಂದಿನ ದಿನಗಳಲ್ಲಿ ಕಂಟಕವಾಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸುದ್ದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.